ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸುನ್ವತೆ ಸುತಕ್ರೇ ಭರದ್ವಾಜಾಯ ಗೃಣತೆ ವಸೂನಿ ಸ ಸತ್ಯಸತ್ವಾನ್ ಮಹತೆ ರಣಾಯ ರಥಮಾತಿಷ್ಠ. ಓಂ ವಿಭವೇ ನಮಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 246ನೇಯ ವಿಭು ಎಂಬ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರದ್ದು, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರ, ಇದಿಷ್ಟನ್ನು ಕೂಡ ನಾವೀಗ ನೋಡ್ತಾ ಇದ್ದೀವಿ. ಈಗಾಗಲೇ ಮೂಲ ಋಗ್ವೇದದಲ್ಲಿ 6ನೇ ಮಂಡಲದ 31ನೇ ಸೂಕ್ತದಲ್ಲಿ ಈ ಮೂಲ ಮಂತ್ರಕ್ಕೆ ಸಾಯಣಾಚಾರ್ಯ ಹೇಳಿದ ಅರ್ಥ, ಭಗವಂತಾಚಾರ್ಯ ಹೇಳಿದ ಅರ್ಥ, ಇವುಗಳನ್ನು ಕೂಡ ನಾವು ಕಳೆದ ದಿವಸ ನೋಡಿದ್ದೀವಿ. ಮತ್ತು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಏನು ಅರ್ಥ ಹೇಳಿದ್ದಾರೆ ರಘುನಾಥ ಸ್ವಾಮಿಗಳು, ಅದನ್ನು ನೋಡಿದ್ದೀವಿ. ಅದಾದ ಬಳಿಕ ನಾನು ಅದಕ್ಕೆ ಅನುಸಂಧಾನ ಮಾಡಿರುವಂಥ ಅರ್ಥವನ್ನು ಕೂಡ ನೋಡಿದ್ದೀವಿ. ಇವತ್ತು ಅದರ ಭಾವಾರ್ಥ ಮೊದಲಾದವುಗಳನ್ನು ನೋಡಬೇಕು. ಇನ್ನೊಂದು ಬಾರಿ ಆ ಅರ್ಥವನ್ನು, ನಾನು ಹೇಳಿದಂಥ ಅರ್ಥವೊಂದನ್ನು ಗಮನಿಸಿ ಮುಂದಿನ ವಿಷಯವನ್ನು ನೋಡೋಣ. ಸುತಕ್ರೆ ಅಂದರೆ ಹಿಂಡಿ ಇಡಲ್ಪಟ್ಟಂಥ ಸೋಮರಸದಿಂದ ವಶೀಕೃತನಾದವನು, ವಶೀಕೃತನಾದ ಭಗವಂತನೇ. ಆ ಸೋಮರಸವನ್ನು ಭಗವಂತನಿಗಾಗಿ ತಯಾರು ಮಾಡಿಟ್ಟಾಗ ಅದನ್ನು ಭಗವಂತ ಸ್ವೀಕಾರ ಮಾಡಲಿಕ್ಕಾಗಿ ವಶೀಕೃತನಾಗ್ತಾನೆ, ಭಕ್ತಿಯ ಬಂಧನಕ್ಕೆ ವಶನಾಗಿ ಅವನು ಬರ್ತಾನೆ. ವಸ್ತುತಃ ಸೋಮ ಅಂದರೆ ಭಕ್ತಿಪೂರ್ಣವಾದ ಮನಸ್ಸು ಅಂತಲೇ ಅರ್ಥ. ಮತ್ತೆ ತ್ವಂ ಸುನ್ವತೆ, ಈ ಸೋಮವನ್ನು ಹಿಂಡಿ ಇಟ್ಟಿರುವಂತಹ, ಸೋಮರಸವನ್ನು ಹಿಂಡಿ ಇಟ್ಟಿರುವಂತಹ, ಭಕ್ತಿಯಿಂದ ನಿನ್ನ ಸೇವನೆ ಮಾಡ್ತಿರುವಂತಹ ಭಕ್ತನನ್ನು ಗೃಣತೆ ಸ್ತುವತೆ ಭರದ್ವಾಜಾಯ. ಭರದ್ವಾಜ ಅಂದರೆ ಕೇವಲ ಭರದ್ವಾಜ ಅನ್ನೋ ಋಷಿ ಅಲ್ಲ, ಭರದ್ವಾಜ ಅಂದರೆ ಸ್ವಯಂ ಚತುರ್ಮುಖ ಬ್ರಹ್ಮ. ಅವನಿಗೆ ವಸು ಅಂದರೆ ಸಂಪತ್ತು, ಜ್ಞಾನ ಮೊದಲಾದ ಸಂಪತ್ತನ್ನು ನೀನು ಕೊಟ್ಟಿದ್ದೆ. ಮುಂದೆ ನೀನು ಸಾರರೂಪನಾಗಿದ್ದೆ, ಸತ್ಯಸತ್ವಾನ್, ಬಲಿಷ್ಠರಾದ ಪರಿವಾರ ದೇವತೆಗಳನ್ನು ಹೊಂದಿದ್ದೆ, ಅಥವಾ ಅನಾದಿನಿತ್ಯವಾದ ಜ್ಞಾನ ಬಲ ಮೊದಲಾದ ಧರ್ಮಗಳನ್ನು ಕೂಡ ನೀನು ಹೊಂದಿದ್ದೆ. ಅಂಥ ಭಗವಂತನೇ ನೀನು ಮಹತೆ ರಣಾಯ, ದೊಡ್ಡ ಯುದ್ಧ ಒಂದೀಗ ನಡೆಯುವುದಿದೆ, ಜೀವನ ಯುದ್ಧ. ಆ ಜೀವನ ಎಂಬ ಯುದ್ಧಕ್ಕಾಗಿ ನೀನು ರಥಂ ಆತಿಷ್ಠ, ನಮ್ಮ ರಥವನ್ನು ಏರಿ ಬಾ. ಯಾವುದದ ರಥ? ಈ ದೇಹ ಅನ್ನೋದೇ ಒಂದು ರಥ, ಅದನ್ನು ಏರಿ ಬಾ ಅಂತ ಹೀಗೆ ಭಗವಂತನಲ್ಲಿ ಪ್ರಾರ್ಥನೆ. ಅದರ ಅರ್ಥ ಜೀವೇನ ಸಹ ಜಾಯಸ್ವ, ಜೀವನ ಜೊತೆಗೆ ನೀನು ಕೂಡ ಹುಟ್ಟು ಬಾ ಅಂತ ಅದರ ತಾತ್ಪರ್ಯ. ಇನ್ನು ಇಷ್ಟು ಅನ್ವಯಾರ್ಥ ನೋಡಿದ್ದೇವೆ. ಇನ್ನು ಮುಂದೆ ಈ ಮಂತ್ರಕ್ಕೆ ಸಂಬಂಧಿಸಿದಂತೆ ವ್ಯಾಕರಣದ ಅಂಶಗಳನ್ನು, ಯಾವ್ಯಾವ ಶಬ್ದಕ್ಕೆ ಏನೇನು ಅರ್ಥ, ಹೇಗೆ ಬಂದಿದೆ ಅಂತ ಅನ್ನೋದನ್ನು ಮುಂದೆ ನೋಡೋಣ. ಈ ಸುತಕ್ರೀ ಅಂತ ಇಲ್ಲಿ ಶಬ್ದ ಇದೆ. ಅದರ ನಿಷ್ಪತ್ತಿ ಹೇಗೆ? ಯವಕ್ರೀ ಅಂತ ಒಂದು ಶಬ್ದ ಮಹಾಭಾರತದಲ್ಲಿ, ಯವಕ್ರೀ ಅಥವಾ ಯವಕ್ರೀತ ಅಂತ ಒಂದು ಶಬ್ದ. ಅದರ ಉಲ್ಲೇಖಗಳನ್ನು ನಾನು ಲೇಖನದಲ್ಲಿ ತೋರಿಸಿದ್ದೇನೆ. ಯವಕ್ರೀತ ಮತ್ತು ಯವಕ್ರೀ ಅಂತ ಎರಡೂ ಶಬ್ದಗಳು ಕೂಡ ಮಹಾಭಾರತದಲ್ಲಿವೆ. ಯವಕ್ರೀತ ಅನ್ನುವುದು ಅಕಾರಾಂತವಾದ ಶಬ್ದ, ಯವಕ್ರೀ ಅನ್ನುವುದು ಈಕಾರಾಂತವಾದ ಶಬ್ದ ಅಷ್ಟೆ. ಮಹಾಭಾರತದ ವನಪರ್ವದಲ್ಲಿ 135ನೇ ಅಧ್ಯಾಯದಲ್ಲಿ ಯವಕ್ರೀತ, ರೈಭ್ಯ ಮೊದಲಾದವರ ಕಥೆ ಬರ್ತದೆ. ಅಲ್ಲಿ ಹಿಂದೂ ಮುಂದಿನ ಶ್ಲೋಕಗಳಲ್ಲಿ ಯವಕ್ರೀತ ಅಂತನೂ ಇದೆ, ಯವಕ್ರೀ ಅಂತನೂ ಶಬ್ದ ಇದೆ. ಅದೇ ಥರ ಇಲ್ಲೂ ಕೂಡ ಸುತಕ್ರೀತ ಅಂದ್ರು ಸುತಕ್ರೀ ಅಂದ್ರೂ ಒಂದೇ ಅರ್ಥ. ಸೋಮರಸದಿಂದ ಕೊಳ್ಳಲ್ಪಟ್ಟವನು, ವಶೀಕೃತನಾದವನು ಅಂತ ಅದರ ತಾತ್ಪರ್ಯ. ಸುತಕ್ರೀತ ಅಂದರೆ ಅಕಾರಾಂತವಾದ ಶಬ್ದ, ಸುತಕ್ರೀ ಅಂದರೆ ಈಕಾರಾಂತವಾದ ಶಬ್ದ. ಅದರ ಒಂದು ಸಂಬೋಧನ ಪ್ರಥಮ ವಿಭಕ್ತಿಯೇ ಇಲ್ಲಿರೋದು. ಈಗ ಹರಿ ಶಬ್ದದ ಸಂಬೋಧನ ಪ್ರಥಮ ವಿಭಕ್ತಿ ಹೇಗಿರ್ತದೆ
ಹೇ ಹರೇ ಅಂತ ಆಗ್ತದಲ್ಲ, ಹಾಗೆ ಹೇ ಸುತಕ್ರೇ ಅಂತ ಹೀಗೆ ಸುತಕ್ರಿ ಶಬ್ದದ ನಿಷ್ಪತ್ತಿ ಆಗಿದೆ. ಇದು ಸುತಕ್ರಿ ಅನ್ನೋ ಶಬ್ದದ ಕುರಿತಾಯಿತು. ಇನ್ನು ಮುಂದೆ ಭರದ್ವಾಜ ಅಂತಿದೆ. ಭರದ್ವಾಜ ಅಂದರೆ ಅದು ಈ ಭರದ್ವಾಜ ಎಂಬ ಋಷಿಯನ್ನು ಹೇಳ್ತದೆ ಅಂತ ನಾವು ಕೇವಲ ಭಾವಿಸಿ ಬಿಡಬಾರ್ದು. ಭರದ್ವಾಜ ಎಂಬ ಋಷಿಯನ್ನು ಅದು ಹೇಳುವುದಿಲ್ಲ ಅಂತಲ್ಲ, ಯಾಕಂದರೆ ಈ ಮಂತ್ರವನ್ನು ಕಂಡವನೇ ಸುಹೋತ್ರ ಭರದ್ವಾಜ. ಅದಲ್ಲದೆ ಎಲ್ಲ ಮಂತ್ರಗಳಿಗೂ ಕೂಡ ಮೂಲ ಋಷಿ ಚತುರ್ಮುಖ ಬ್ರಹ್ಮ. ಜೀವರಲ್ಲಿ ಸಾಧನೆ ಮಾಡುವ ಜೀವರೇನಿದ್ದಾರೆ ಅವರಲ್ಲಿ ಮುಖ್ಯ ಚತುರ್ಮುಖ ಬ್ರಹ್ಮ. ಹಾಗಾಗಿ ಭರದ್ವಾಜ ಅಂದರೆ ಚತುರ್ಮುಖ ಬ್ರಹ್ಮ. ಅದು ಹೇಗೆ ಅಂದರೆ ಅದನ್ನು ಹಿಂದೆ ಧರಣೀಧರ ಅನ್ನುವ ನಾಮ ಅದನ್ನು ವಿವರಿಸುವಾಗ ಮತ್ತು ಬೇರೆ ಬೇರೆ ನಾಮಗಳನ್ನು ವಿವರಿಸುವಾಗೆಲ್ಲ ಅದನ್ನೊಂದು ಬಾರಿ ನಾವು ಅವಲೋಕಿಸಿದ್ದೆವು. ಯಾಕೆಂದರೆ ಈಗ ನಾವು ನೋಡ್ತಿರುವ ಮಂತ್ರಗಳ ಪೈಕಿ ಅನೇಕ ಮಂತ್ರಗಳೆಲ್ಲ ಭರದ್ವಾಜರು ಕಂಡದ್ದೇ ಇದೆ. ಆದ್ದರಿಂದ ಹಿಂದೆ ಅದನ್ನು ಹೇಳಿದ್ದೆ, ಅದನ್ನೇ ಇಲ್ಲಿ ನನ್ನ ಲೇಖನದಲ್ಲಿ ಕೂಡ ಒದಗಿಸಿದ್ದೇನೆ, ಅದನ್ನು ನೀವು ಗಮನಿಸ್ಬೋದು. ಭರದ್ವಾಜಸ್ತು ಪರ್ಜನ್ಯ ವಾಜಮನ್ಯಂ ಭರೇದ್ಯತಃ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಉಲ್ಲೇಖ ಇದೆ, ಶಿಶು ಬ್ರಾಹ್ಮಣದಲ್ಲಿ. ಪರ್ಜನ್ಯ ಅಂದರೆ ಒಬ್ಬ ದೇವತೆ, ಅವನನ್ನು ಭರದ್ವಾಜ ಅಂತ ಹೇಳಬೇಕು. ಯಾಕೆ ಅಂದರೆ ವಾಜಂ ಅನ್ನಂ ಭರೇದ್ಯತಃ, ವಾಜ ಅಂದರೆ ಅನ್ನ, ಅದನ್ನು ಭರೇತ್ ಅನ್ನವನ್ನು ಕೊಟ್ಟು ನಮಗೆ ಪೋಷಣೆ ಮಾಡುವವನು ಈ ಪರ್ಜನ್ಯ ಎಂಬ ದೇವತೆ. ಮಳೆ ಬರಿಸಿ ಆ ಮೂಲಕ ಬೆಳೆ ಬರಿಸಿ ನಮಗೆ ಆಹಾರ ಕೊಟ್ಟು ನಮ್ಮನ್ನು ಪೋಷಣೆ ಮಾಡುವವನು ಈ ಭರದ್ವಾಜ, ಅವನೇ ಪರ್ಜನ್ಯ ಅಂತ. ಆದ್ದರಿಂದ ಈ ಪರ್ಜನ್ಯ ಅನ್ನುವ ದೇವತೆ ಇವನು 18ನೇ 19ನೇ ಇತ್ತ ಕಕ್ಷಾದಲ್ಲಿ ಬರ್ತಾನೆ. ಅದಕ್ಕಿಂತ ಮುಂಚೆ ಅಂತೂ ಬರೋದಿಲ್ಲ. ಅದನ್ನು ಕಕ್ಷಾ ತಾರತಮ್ಯವನ್ನು ನೀವು ನೋಡಿದರೆ ಗೊತ್ತಾಗ್ತದೆ. ಪ್ರಾಯ 19ನೇ ಕಕ್ಷೆ. ಅವನಿಗಿಂತ ಶ್ರೇಷ್ಠರಾದ ಅನೇಕ ಜನ ದೇವತೆಗಳು, ಇಂದ್ರ ಮೊದಲಾದ ದೇವತೆಗಳು, ಅವರು ಕೂಡ ಪರ್ಜನ್ಯದ ಹಾಗೆ ಆಗ್ತಾರೆ. ಯಾಕಂದರೆ ಇಂದ್ರನೂ ಕೂಡ ಮಳೆ ಬರಿಸುವ ದೇವತೆಯೇ. ಹಾಗೆ ಸ್ವಯಂ ಚತುರ್ಮುಖನೂ ಕೂಡ ಪರ್ಜನ್ಯ ಹಾಗೆ ಆಗ್ತಾನೆ. ಯಾಕೆ? ಚತುರ್ಮುಖ ಬ್ರಹ್ಮನೇ ಈ ಜಗತ್ತಿನ ಸೃಷ್ಟಿಗೆ ಕಾರಣ. ಜಗತ್ತಿನ ಸೃಷ್ಟಿ ಅಂದರೆ ಜೀವರನ್ನು ಸೃಷ್ಟಿಸುವುದು ಮಾತ್ರ ಅಲ್ಲ, ಆ ಜೀವರಿಗೆ ಬೇಕಾದ ಆಹಾರದ ಸೃಷ್ಟಿ, ಜೀವರಿಗೆ ಬೇಕಾದ ಬೌದ್ಧಿಕ ಆಹಾರ ಅಂದರೆ ವಿದ್ಯೆ, ಅದರ ಸೃಷ್ಟಿ, ಅದಕ್ಕೆಲ್ಲದಕ್ಕೂ ಕೂಡ ಈ ಚತುರ್ಮುಖ ಬ್ರಹ್ಮನೇ ಕಾರಣ ಆಗ್ತಾನೆ. ಆದ್ದರಿಂದ ಭರದ್ವಾಜ ಅಂದರೆ, ವಾಜ ಅಂದರೆ ಅನ್ನ, ಆ ಅನ್ನವನ್ನು ಕೊಟ್ಟು ನಮಗೆ ಪೋಷಣೆ ಕೊಡುವಂಥವನು ಈ ಭರದ್ವಾಜನೇ. ಆದ್ದರಿಂದ ಚತುರ್ಮುಖ ಬ್ರಹ್ಮನನ್ನೇ ಭರದ್ವಾಜ ಅಂತ ಇಟ್ಕೊಳ್ಳಿಕ್ಕೆ ಖಂಡಿತವಾಗಿಯೂ ತೊಂದರೆ ಇಲ್ಲ. ಪರಮಾತ್ಮನಷ್ಟು ಲಕ್ಷ್ಮೀದೇವಿ ಸರ್ವಶಬ್ದವಾಚ್ಯಳಲ್ಲ. ಪರಮಾತ್ಮ ಮತ್ತು ಲಕ್ಷ್ಮೀದೇವಿಯ ಬಳಿಕ ಸರ್ವಶಬ್ದವಾಚ್ಯತ್ವ ಇರುವುದು ಈ ಚತುರ್ಮುಖ ಬ್ರಹ್ಮನಿಗೆ. ಅದರಿಂದ ಭರದ್ವಾಜ ಎಂಬ ಶಬ್ದದಿಂದ ಖಂಡಿತವಾಗಿಯೂ ಅವನು ವಾಚ್ಯ ಹಾಗೇ ಆಗ್ತಾನೆ. ಭರದ್ವಾಜ ಎಂಬ ಶಬ್ದದಿಂದ ಹಾಗೆ ನೋಡಿದರೆ ಪರಮಾತ್ಮನೂ ಕೂಡ ವಾಚ್ಯನಾಗ್ತಾನೆ. ಅದನ್ನು ಅಲ್ಲಿ ಹಿಂದೆ ತೋರಿಸಿದ್ದೆ. ಏಷವು ಏವ ಬಿಭ್ರದ್ವಾಜ ಪ್ರಜಾವೈ ವಾಜ ತಾಯೇಷ ಬಿಭರ್ತಿ ಯದ್ ಬಿಭರ್ತಿ ತಸ್ಮಾತ್ ಭರದ್ವಾಜ ಇತ್ಯಾಚಕ್ಷತೆ ಏತಮೇವ ಸಂತಂ. ಇದು 2ನೇ ಉಲ್ಲೇಖ. ಇದು ಐತರೇಯ ಉಪನಿಷತ್ತಿನ ಉಲ್ಲೇಖ. ಅಯಮೇವ ನಾರಾಯಣ ಬಿಭ್ರದ್ವಾಜ. ಅಲ್ಲಿ ಆ ಮಂತ್ರದಲ್ಲಿ ಹಿಂದೆ ನಾರಾಯಣನನ್ನೇ ಬಿಭ್ರದ್ವಾಜ ಅಂತ ಹೇಳಿದ್ದೆ. ಯಾಕೆಂದ್ರೆ ಪ್ರಜಾವೈ ವಾಜ, ಈ ಭಗವಂತನನ್ನೇ ಬಿಭ್ರದ್ವಾಜ ಭರದ್ವಾಜ ಅನ್ಬೇಕು. ಯಾಕೆಂದ್ರೆ ಪ್ರಜೆಗಳು, ವಾಜರು ಅಂದರೆ ಪ್ರಜೆಗಳು, ಆ ಪ್ರಜೆಗಳನ್ನು ಇವನು ಧರಿಸಿರುವುದರಿಂದ, ಆ ಪ್ರಜೆಗಳನ್ನು ಪೋಷಿಸುವುದರಿಂದ ಇವನನ್ನೇ ಭರದ್ವಾಜ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ತಾಯೇಷ ಬಿಭರ್ತಿ, ಅವರನ್ನು ಇವನು ಧರಿಸುವುದರಿಂದ ಇವನಿಗೆ ಭರದ್ವಾಜ ಅಂತ ಹೆಸರು. ಯದ್ ಬಿಭರ್ತಿ ತಸ್ಮಾತ್ ಭರದ್ವಾಜ ಇತ್ಯಾಚಕ್ಷತೆ ಏತಮೇವ ಸಂತಂ, ಇವನಿಗೆ ಭರದ್ವಾಜ ಅಂತ ಹೆಸರು. ಪ್ರಜಾಪಾಲಕನಾದ ಭಗವಂತ ಭರದ್ವಾಜ, ಹಾಗೆ ಪ್ರಜಾಪಾಲಕನಾದಂಥ ಚತುರ್ಮುಖ ಬ್ರಹ್ಮನು ಕೂಡ ಭರದ್ವಾಜನೇ. ಯಾಕೆಂದರೆ ಪರಮಾತ್ಮನು ಪ್ರಜಾಪತಿ, ಈ ಚತುರ್ಮುಖ ಬ್ರಹ್ಮನು ಕೂಡ ಪ್ರಜಾಪತಿ. ಪ್ರಜೆಗಳನ್ನು ಪೋಷಿಸುವುದರಿಂದ ಎಲ್ಲ ಪ್ರಜೆಗಳಿಗೂ ಹಿರಿಯ. ಹೀಗೆ ಚತುರ್ಮುಖ ಬ್ರಹ್ಮನನ್ನು ಭರದ್ವಾಜ ಅಂತ ಅನ್ಬೇಕು ಅಂತನ್ನುವುದು ಆ ಹಿಂದಿನ ಆ ಉಲ್ಲೇಖಗಳಿಂದ ನಮ್ಗೆ ಗೊತ್ತಾಗ್ತದೆ. ಇದು ಭರದ್ವಾಜ ಎಂಬ ಶಬ್ದಕ್ಕೆ ಕೇವಲ
ಆ ಋಷಿ ಅಂತ ಅರ್ಥ ಇಟ್ಕೊಳ್ಳಿಲ್ಲ. ಯಾಕೆ? ಚತುರ್ಮುಖ ಬ್ರಹ್ಮನನ್ನೇ ನಾನು ಯಾಕೆ ಇಟ್ಕೊಂಡೆ ಅಂತನ್ನೋದಕ್ಕೆ ನಾನು ತೋರಿಸಿರುವಂಥ ಆಧಾರ. ಇಷ್ಟಾಗಿಯೂ ಕೂಡ ಆ ಅರ್ಥವನ್ನು ಇಟ್ಕೊಂಡ್ರೆ ಅದು ಖಂಡಿತವಾಗಿಯೂ ತಪ್ಪೇನಲ್ಲ. ಭರದ್ವಾಜ ಋಷಿಯೇ ಮಂತ್ರವನ್ನು ಕಂಡವನು, ಅವನಿಗಿಂತ ಪೂರ್ವದಲ್ಲಿ ಚತುರ್ಮುಖ ಅದನ್ನು ಕಂಡವನು, ಆದ್ದರಿಂದ ಅವನಿಗೆ ಅದು ಅನ್ವಿತ ಆಗೇ ಆಗ್ತದೆ. ಅದರ ನಂತರ ಸತ್ಯ ಸತ್ವ ಅಂತಿದೆಯಲ್ಲ, ಸತ್ವ ಅಂದರೆ ರುದ್ರಾಧ್ಯಾಯದಲ್ಲಿ ಅಥೋ ಯೇ ಅಸ್ಯ ಸತ್ವಾನೋಹಂ ತೇಭ್ಯೋ ಕರಂ ನಮಃ ಅಂತ ರುದ್ರಾಧ್ಯಾಯದಲ್ಲಿ ಸತ್ವ ಶಬ್ದ ಬಂದಿದೆ. ಅಸ್ಯ ಸತ್ವಾನಃ, ಈ ಪರಮಾತ್ಮನ ಸತ್ವರು ಯಾರಿದ್ದಾರೆ ಅಂದರೆ ಭಟರು ಯಾರಿದ್ದಾರೆ, ಪರಿವಾರ ದೇವತೆಗಳು, ಅವರಿಗೂ ಕೂಡ ನಾನು ನಮಸ್ಕಾರವನ್ನು ಮಾಡ್ತೀನಿ ಅಂತ ರುದ್ರ ಪ್ರಶ್ನದಲ್ಲಿ ಸತ್ವ ಶಬ್ದವನ್ನು ಭಟ ಪರಿವಾರ ಅನ್ನೋ ಅರ್ಥದಲ್ಲಿ ಬಂದಿದೆ. ಅದನ್ನ ಸಾಯಣಾಚಾರ್ಯ ಮೊದಲಾದವರು ಸತ್ವ ಎಂಬ ಶಬ್ದಕ್ಕೆ ಭಟ ಅಂತ ಈಗ ಅರ್ಥವನ್ನು ಹೇಳಿದ್ದಾರೆ. ರುದ್ರಾಧ್ಯಾಯದ ಸಹಾಯತ್ವ ನನಗೆ ನೆನಪಾಯಿತಾದ್ರಿಂದ ಅದನ್ನು ಇಲ್ಲಿ ಕಾಣಿಸಿದ್ದೇನೆ ಅಷ್ಟೇ ನನ್ನ ಲೇಖನದಲ್ಲಿ. ಆದ್ದರಿಂದ ಸತ್ವರು ಅಂದರೆ ಭಟರು ಅಥವಾ ಭಗವಂತನ ಬಲಜ್ಞಾನ ಸಮಾಹಾರ ಸತ್ವಮಿತ್ಯಭಿಧೀಯತೆ. ಬಲ ಜ್ಞಾನ ಇವುಗಳ ಸಮುದಾಯ ಆ ಭಗವಂತನ ಗುಣ ಏನಿದೆ ಅದನ್ನೇ ಸತ್ವ ಅಂತ ಹೇಳಬಹುದು ಅಂತ ಕೂಡ ನಾವು ಗಮನಿಸಬಹುದು. ಮುಂದೆ ಈ ರಥವೆಂಬ ಈ ಶರೀರವೆಂಬ ರಥವನ್ನು ಏರು ಬಾ ಅಂತ ನಾನು ವ್ಯಾಖ್ಯಾನ ಮಾಡಿದ್ದೇನಲ್ಲ. ಯುದ್ಧ ಅಂದರೆ ಕೇವಲ ಯಾವುದೋ ಹೊರಗಿನ ಯುದ್ಧ ಅಲ್ಲ, ಒಳಗಿನ ಯುದ್ಧ. ನಮ್ಮ ರಥವನ್ನು ನೀವು ಏರಬೇಕು. ಅದಕ್ಕೆ ಸಂಬಂಧಪಟ್ಟ ಉಲ್ಲೇಖಗಳು ಐತರೇಯ ಉಪನಿಷತ್ತಿನಲ್ಲಿ ಮೊದಲಾದ ಕಡೆ ಕಾಣಿಸ್ತವೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕೂಡ ಅದು ಬಂದಿದೆ. ಅಥ ದೇಹರಥಃ ತಸ್ಯ ವಾಗುದ್ಧಿ ಶ್ರೋತ್ರೇ ಪಕ್ಷಸಿ ಚಕ್ಷುಷಿ ಯುಕ್ತೆ ಶ್ರೋತ್ರೇ ಪಕ್ಷಸಿ ಚಕ್ಷುಷಿ ಯುಕ್ತೆ ಮನಸ್ಸಂಗೃಹೀತ ತದಯಂ ಪ್ರಾಣೋಧಿತಿಷ್ಠತೆ ಅಂತ ಹೀಗೆ ಐತರೇಯ ಉಪನಿಷತ್ತಿನಲ್ಲಿ ಇದ್ರ ಬಗ್ಗೆ ಬಂದಿದೆ. ಈ ಶರೀರ ಅನ್ನೋದೊಂದು ಭಗವಂತ ಇರುವ ರಥ ಇದು. ತಸ್ಯ ವಾಗುದ್ಧಿ, ಉಮಾದೇವಿ ಅದರ ಕಡಿವಾಣ ಇದ್ದ ಹಾಗೆ. ಶ್ರೋತ್ರಾಭಿಮಾನಿಯಾದಂಥ ಇಂದ್ರ ಚಂದ್ರ ಮತ್ತು ಅವನ ಪತ್ನಿ ರೋಹಿಣಿಯರು 2 ಕುದುರೆಗಳು. ಚಕ್ಷುಷಿ ಯುಕ್ತೆ, ಚಕ್ಷುರಿಂದ್ರಿಯದ ಅಭಿಮಾನಿಯಾದಂಥ ಸೂರ್ಯ ಮತ್ತು ಅವನ ಪತ್ನಿ ಸಂಜ್ಞಾ, ಅವರಿಬ್ಬರು 2 ಕುದುರೆಗಳು. ಮನಸ್ಸಂಗ್ರಹೀತ, ಮನೋಭಿಮಾನಿಯಾದ ರುದ್ರ ಇದರ ಸಾರಥಿ. ತದಯಂ ಪ್ರಾಣೋಧಿ ತಿಷ್ಠತಿ. ಈ ರಥವನ್ನು ಮಹಾಪ್ರಾಣನಾದ ಭಗವಂತ ಮತ್ತು ಮಧ್ಯಮ ಪ್ರಾಣನಾದ ಈ ಮುಖ್ಯ ಪ್ರಾಣ ಇವರಿಬ್ಬರು ಕೂಡ ಏರಿ ಸವಾರಿ ಮಾಡ್ತಾರೆ. ನಾವು ಆ ರಥದಲ್ಲಿ, ಅವ್ರದೇ ಆದ ರಥದಲ್ಲಿ ನಾವು ಕೂತ್ಕೊಂಡಿದ್ದೇವೆ ಅಷ್ಟೆ. ಹೀಗೆ ಅನೇಕ ಕಡೆ ಈ ಥರ ಬಂದಿದೆ. ಸಯೇಶೋಶ್ವರಥ ಅಂತ ಮತ್ತೊಂದು ಕಡೆ, ಇದು ಈ ದೇಹ ಅನ್ನೋದು ಅಶ್ವರಥ ಅಂತ ಮತ್ತೊಂದು ಕಡೆ ಬಂದಿದೆ. ಐತರೇಯ ಉಪನಿಷತ್ತಲ್ಲೇ ಅದು ಬಂದಿರೋದು. ಮತ್ತೆ ಮಹಾಭಾರತದಲ್ಲೂ ಕೂಡ ಇಂದ್ರಿಯ ಗ್ರಾಮ ಸಂಯುಕ್ತೋ ಮನಸ್ಸಾರಥಿರೇವಚ ಬುದ್ಧಿ ಸಂಯಮನೋ ನಿತ್ಯಂ ಮಹಾನ್ ಬ್ರಹ್ಮಮಯೋ ರಥಃ. ಬ್ರಹ್ಮರಥವನ್ನು ನೋಡ್ಲಿಕ್ಕೆ ನಾವು ಯಾವುದೋ ಉಡುಪಿಯೋ ತಿರುಪತಿಯೋ ಅಂತ ದೊಡ್ಡ ಊರಿಗೆ ಏನು ಹೋಗಬೇಕಾಗಿಲ್ಲ. ನಿಮ್ಮೆಲ್ಲರ ದೇಹವೂ ಕೂಡ ಒಂದು ಬ್ರಹ್ಮರಥವೇ. ಬ್ರಹ್ಮಮಯೋ ರಥಃ, ಚತುರ್ಮುಖ ಚತುರ್ಮುಖ ಬ್ರಹ್ಮನ ಅಂತರ್ಯಾಮಿಯಾದ ಪರಮಾತ್ಮನೆಂಬ ಬ್ರಹ್ಮನನ್ನು ಹೊತ್ತ ರಥ ಇದು. ಆದ್ದರಿಂದ ಇದಕ್ಕೆ ಬ್ರಹ್ಮರಥ ಅಂತ ನಾವು ಅನ್ಬೇಕು. ಇಂದ್ರಿಯಗಳು ಇದಕ್ಕೆ ಕುದುರೆಗಳಿದ್ದಂತೆ, ಮನಸ್ಸು ಇದರ ಸಾರಥಿ ಇದ್ದಂತೆ. ಹೀಗೆ ಅದರ ವರ್ಣನ ಇದೆ. ಶರೀರವೆಂಬ ರಥದ ವರ್ಣನ ಆಶ್ವಮೇಧಿಕ ಪರ್ವತದಲ್ಲಿ ಮಹಾಭಾರತದಲ್ಲಿ ಕೇಳಿ ಬರುತ್ತದೆ. ಇಂದ್ರಿಯಾಣಿ ಹಯಾನಾಹು ಶರೀರಂ ರಥಮೇವಚ ಅಂತ ಕಾಠಕೋಪನಿಷತ್ನಲ್ಲೂ ಕೂಡ ಶರೀರ ಅನ್ನೋದೊಂದು ರಥ, ಇಂದ್ರಿಯಾಣಿ ಹಯಾನಾಹು, ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ ಆ ರಥಕ್ಕೆ ಕಟ್ಟಿರುವಂಥ ಕುದುರೆಗಳು ಅಂತ ಉಲ್ಲೇಖ ಬಂದಿದೆ. ಆದ್ದರಿಂದ ದೇಹವೆಂಬ ರಥವನ್ನು ನೀನು ಏರುವ ಅಂತಲ್ಲಿ ಪ್ರಾರ್ಥನೆ ಇದೆ. ಮುಂದೆ ಸಹ ಅಂತನ್ನುವುದಕ್ಕೆ ಸಾರರೂಪೋ ಯಥೋ ಹರಿಹಿ ಅಂತ ನಾನು ವ್ಯಾಖ್ಯಾನ ಮಾಡಿದ್ದೇನೆ. ಆ ಥರ ವ್ಯಾಖ್ಯಾನ ಮಾಡಲಿಕ್ಕೆ ಏನು ಆಧಾರ? ನಿತ್ಯಂ ಹೀನೋ ಕಿಲೈರ್ದೋಷೈ ಸಾರರೂಪೋ ಯಥೋ ಹರಿಹಿ ಹಂಸ ಇತ್ಯುಚ್ಯತೆ ಅಂತ ಕಾಟಕ ಉಪನಿಷತ್ತಿನ ಭಾಷ್ಯ. ಹಂಸ ಅನ್ನುವಲ್ಲಿ ಹಮ್ ಅಂದರೆ ಹೀನ ಅಂತ ಅರ್ಥ, ಸಕಲ ದೋಷಗಳಿಂದಲೂ ಕೂಡ ರಹಿತ ಅಂತ ಅದರ ತಾತ್ಪರ್ಯ. ಮತ್ತೆ ಸಾರರೂಪ, ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿತ್ವ ಒಂದು, ಜಗತ್ತಿನ ಸಾರ ಈ ಭಗವಂತ.
ಸಾರರೂಪೋಯಿತ ಹೊರಿ, ಆದ್ರಿಂದ ಅವನಿಗೆ ಹಂಸ ಅಂತ ಹೆಸರು. ಅಲ್ಲಿರೋದ್ರಿಂದ ಸ ಅನ್ನೋದನ್ನ ಸಾರರೂಪ ಅನ್ನೋ ಅರ್ಥದಲ್ಲಿ ನಾನು ಇಟ್ಕೊಂಡಿದ್ದೀನಿ. ಸಹ ಅಂದರೆ ಕೇವಲ ಅವನು ಅಂತ ಅರ್ಥ ಮಾಡದೆ ಸಾರರೂಪ ಅಂತ ಅರ್ಥ ಮಾಡಲಿಕ್ಕೆ ಇದೇ ಕಾರಣ. ಮುಂದೆ ರಣ ಅಂತ ಶಬ್ದ ಇದೆ. ರಣ ಅನ್ನೋ ಶಬ್ದಕ್ಕೆ ಏನೇನು ಅರ್ಥ ಇದೆ? ಕೋಶನ ಬೇರೆ ಬೇರೆ ಕೋಶಗಳಿಗೆ ಬೇರೆ ಬೇರೆ ಅರ್ಥ. ಶಬ್ದ ಅಂತ ಅರ್ಥ ಇದೆ, ಹಾಗೆ ಗಮನ ಅಂತ ಅರ್ಥ ಇದೆ. ಮೇದಿನಿ ಕೋಶದ ಪ್ರಕಾರ ಅದಕ್ಕೆ ಶಬ್ದ ಅಂತ ಅರ್ಥ ಇದೆ. ಶಬ್ದ ರತ್ನಾವಳಿ ಕೋಶದ ಪ್ರಕಾರ ಗತಿ ಗಮನ ಅಂತ ಅದಕ್ಕೆ ಅರ್ಥ ಇದೆ. ಮತ್ತೆ ರಣ ಅನ್ನೋ ಶಬ್ದಕ್ಕೆ ಯುದ್ಧ ಅಂತನ್ನೋ ಅರ್ಥ, ಅದು ಶಬ್ದಕಲ್ಪ ದ್ರುಮ ಮೊದಲಾದ ಕಡೆ ನಮಗೆ ಗೊತ್ತಿದ್ದೇ ಇದೆ, ನಾವು ಅದನ್ನ ನೋಡೇ ಇದ್ದೇವೆ. ಇಲ್ಲಿ ಹೀಗೆ ನಮ್ಮ ರಣ ಅಂತಂದ್ರೆ ಈ ಯುದ್ಧಕ್ಕೆ ನೀನು ಬರಬೇಕು ಅಂತ ಅದರ ತಾತ್ಪರ್ಯ. ಕಾಮಕ್ರೋಧ ಲೋಭ ಮೊದಲಾದ ದುರ್ಗುಣಗಳೇನಿವೆ, ಆ ದುರ್ಗುಣಗಳನ್ನು ಎದುರಿಸಿ ನಾವು ಮಾಡ್ತಿರುವಂಥ ಒಂದು ಯುದ್ಧ ಇದು. ಆ ರಾಕ್ಷಸರನ್ನ ದುಷ್ಟಶಕ್ತಿಗಳ ವಿರುದ್ಧ ನಾವು ಸಾರಿರುವಂಥ ಒಂದು ಯುದ್ಧ ಇದು. ಆ ಯುದ್ಧಕ್ಕೆ ನೀನು ಬರಬೇಕು, ರಥವನ್ನು ಏರಿ ಬರಬೇಕು, ನಮ್ಮ ಶರೀರವೆಂಬ ರಥವನ್ನು ಏರಿ ಅಂತ. ಇದು ಮುಂದೆ ಈ ಜೀವ ಹುಟ್ಟುವಾಗೆಲ್ಲ ಭಗವಂತನು ಕೂಡ ಹುಟ್ಟುತ್ತಾನೆ ಅಂತ ಅನ್ನೋದು ಐತರೇಯ ಉಪನಿಷತ್ತಿನಲ್ಲಿ ಬಂದಿದೆ. ಗರ್ಭೋತ್ಪತ್ತಿಯೇ ಭಗವಂತನ ಉತ್ಪತ್ತಿ ಅಂತ ಹೀಗೆಲ್ಲ ವರ್ಣನೆ ಮಾಡ್ತಾರೆ. ಪುರುಷೇಹವ ಅಯಂ ಆದಿತಃ ಗರ್ಭೋಭವತಿ ಯದೇತದ್ರೇತಃ ಇತಿ ಅಂತ ಅದರ ವರ್ಣನ. ತದ್ಯದಾ ಸ್ತ್ರೀಯಾಂ ಸಿಂಚತಿ ಅಥೇನ ಜನಯತಿ ತದಸ್ಯ ಪ್ರಥಮಂ ಜನ್ಮ. ಈ ಪುರುಷ ತನ್ನ ಪತ್ನಿಯಲ್ಲಿ ತನ್ನ ತೇಜಸ್ಸನ್ನು ಇಡ್ತಾನಲ್ಲ, ಆವಾಗ ಅಲ್ಲಿ ಶಿಶು ಹುಟ್ಟುತ್ತದಲ್ಲ. ಶಿಶು ಹುಟ್ಟುವಾಗ ಮೊದಲು ಭಗವಂತನು ಅಲ್ಲಿ ಒಂದು ರೂಪದಿಂದ ಪ್ರವೇಶ ಮಾಡ್ತಾನೆ. ಅದು ಭಗವಂತನ ಮೊದಲ ಜನ್ಮ. ಅದು ಅದಾದ್ಮೇಲೆ ಮುಂದೆ ಎರಡನೇ ಜನ್ಮವೂ ಇದೆ, ಮೂರನೇ ಜನ್ಮವೂ ಇದೆ ಭಗವಂತನಿಗೆ. ಹೀಗೆಲ್ಲ ವರ್ಣನೆ ಮಾಡಿದ್ದಾರೆ. ನಮಗೆ ಎರಡನೇ ಜನ್ಮದ್ದು ಮೂರನೇ ಜನ್ಮದ್ದು ಅದೇನು ಇಲ್ಲೇನು ಬೇಕಾಗಿಲ್ಲ. ಅಂತೂ ಶಿಶು ಹುಟ್ಟುವಾಗ ಭಗವಂತನು ಹುಟ್ಟುತ್ತಾನೆ, ಅಷ್ಟು ಇಲ್ಲಿ ಸಾಕು. ಗರ್ಭೋತ್ಪತ್ತಿಯೇ ಭಗವಂತನ ಉತ್ಪತ್ತಿ ಅಂತ ಹೀಗೆ ಅದ್ರ ಬಗ್ಗೆ ಬಂದಿದೆ. ಮತ್ತೆ ಅಲ್ಲೇ ಮುಂದೆ ಜೀವ ಹುಟ್ಟುವಾಗ ಅವನ ಜೊತೆಗೆ ಅನೇಕ ದೇವತೆಗಳು ಕೂಡ ಹುಟ್ಟುತ್ತಾರೆ, ಆ ವಿಷಯವೂ ಕೂಡ ಬಂದಿದೆ. ಈ ಹೀಗೆಲ್ಲ ಬಂದಿರುವುದರಿಂದ ಆ ಸತ್ಯಸತ್ವ ಅಂತೇನಿದೆಯಲ್ಲ, ಸತ್ಯಸತ್ವ ಅಂತ ಹೀಗೆ ಹೇಳಿದಾಗ ಆ ಎಲ್ಲ ದೇವತೆಗಳು ಅವರು ಅಲ್ಲಿ ಬರ್ತಾರೆ. ದೇವತೆಗಳು ಕೂಡ ಬಂದು ಅವರು ಈ ಭಗವಂತನನ್ನ ಆರಾಧಿಸ್ತಾರೆ. ಆದ್ದರಿಂದ ಸತ್ಯಸತ್ವ ಅಂತಂದ್ರೆ ಆ ಎಲ್ಲ ಭಟರಿಂದ ಕೂಡಿದವನು ಅನ್ನುವ ಅರ್ಥ ನಮಗೆ ಸಿಗ್ತದೆ. ಇಂಥ ಎಲ್ಲ ಭಟರಿಂದ ಕೂಡಿದಂಥ ಭಗವಂತ ನಮ್ಮ ಶರೀರವೆಂಬ ರಥವನ್ನು ಏರಬೇಕು. ಇದೆಲ್ಲ ಐತರೇಯ ಉಪನಿಷತ್ತಲ್ಲೇ ನಮಗೆ ಕಾಣಸಿಗುವಂಥ ಸಂಗತಿಗಳು. ಅದಕ್ಕಾಗಿ ಸತ್ಯಸತ್ವ, ನಿನ್ನ ಭಟರ ಜೊತೆಗೆ ಕೂಡಿದ ಭಗವಂತನೇ ನಮ್ಮ ಬಳಿಗೆ ಬಾ ಅಂತ ಅದರ ಪ್ರಾರ್ಥನೆ. ಮಹತೇ ರಣಾಯ ಅಂದ್ರೆ ಈ ದೇಹವೆಂಬ ರಥವನ್ನ ನೀನು ಏರಿ ಬಾ. ಜೀವೇನ ಸಾಕಂ ಜನನ ರೂಪೇಣ ಆರೋಹ. ಜೀವನ ಜೊತೆಗೆ ನೀನು ಜನನದ ರೂಪದಲ್ಲಿ ಏರಿ ಬಾ ಅಂತ ಅದರ ತಾತ್ಪರ್ಯ. ನೀನು ಒಂದು ರೂಪದಿಂದ ಒಳಗೆ ಬರದೇ ಹೋದ್ರೆ ಈ ಉಳಿದವರು ಯಾರು ಕೂಡ ಬರೋದೇ ಇಲ್ಲ. ಭಗವಂತ ಬಂದ್ರೆ ಉಳಿದ ದೇವತೆಗಳು ಬರ್ತಾರೆ, ಆವಾಗ ಜೀವನು ಕೂಡ ಬದುಕಿದ್ದಾನೆ ಅಂತ ಕರೆಸ್ಕೋತಾನೆ. ಅದಿಲ್ಲದೆ ಹೋದ್ರೆ ಇವ್ರು ಯಾರಿಗೂ ಕೂಡ ಉತ್ಪತ್ತಿ ಅಂತ ಅನ್ನೋದು ಇಲ್ಲ, ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಇದೇ ಅರ್ಥವನ್ನೇ ಬೃಹತಿ ಮಂತ್ರ ಸಂಕ್ಷಿಪ್ತ ಏನು ಹೇಳಿದೆ ಅದನ್ನ ವಿಭು ಶಬ್ದ ಸಂಕ್ಷಿಪ್ತವಾಗಿ ಹೇಳಿದೆ ಅಷ್ಟೆ. ನೀನು ವಿವಿಧ ರೀತಿಯಿಂದ ವಿವಿಧ ಯೋನಿಗಳಲ್ಲಿ ಮನುಷ್ಯನಾಗಿ, ಪ್ರಾಣಿಯಾಗಿ, ಪಕ್ಷಿಯಾಗಿ ಎಲ್ಲರಲ್ಲೂ ಕೂಡ ನೀನು ಹೀಗೆ ಹುಟ್ಟಿ ಬರ್ತಿ ಅಂತ ಅದರ ತಾತ್ಪರ್ಯ. ಭೂ ಅಂದ್ರೆ ಹುಟ್ಟುವವನು, ವಿ ಅಂದ್ರೆ ವಿಶಿಷ್ಟ ರೂಪದಿಂದ ಅಂತ ಅದರ ತಾತ್ಪರ್ಯ. ನಮ್ಮ ಜನ್ಮ ಆದಾಗ ನಮ್ಮ ದೇಹದಲ್ಲಿ
ಅನೇಕ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಇತ್ಯಾದಿಗಳಿವೆ, ತತ್ವಗಳಿವೆ. ಆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೂಡ ಒಳಗೆ ಬಂದೇ ಬರ್ತಾರೆ. ಐತರೇಯ ಉಪನಿಷತ್ತಿನಲ್ಲಿಯೂ ಅದಿದೆ, ಹಾಗೆ ಬೇರೆ ಕಡೆಯೂ ಕೂಡ ಆ ಸಂಗತಿ ಬಂದಿದೆ. ಅದೆಲ್ಲವನ್ನು ಕೂಡ ಹೀಗೆ ನಾವು ಅವಲೋಕನ ಮಾಡಬೇಕು. ಹೀಗೆ ವಿಭು ಶಬ್ದ ಬೃಹತಿ ಮಂತ್ರವನ್ನು ಸಂಕ್ಷಿಪ್ತವಾಗಿ ವರ್ಣನೆ ಮಾಡಿದೆ. ವಿವಿಧ ಯೋನಿಷು ವಿವಿಧ ರೂಪೈ ಜಾಯತೆ. ಅನೇಕ ಯೋನಿಗಳಲ್ಲಿ ಅನೇಕ ರೂಪಗಳಿಂದ ಹುಟ್ಟುವವನು ಈ ಭಗವಂತ. ಅದನ್ನ ಅಜಾಯಮಾನೋ ಬಹುಧಾ ವಿಜಾಯತೆ. ಇದು ಅನೇಕ ಕಡೆ ವೇದ ಅಜಾಯಮಾನ, ಮೂಲತಃ ಅವನಿಗೆ ಹುಟ್ಟಿಲ್ಲ. ನಿಮ್ಮಂತೆ ಈ ಕರ್ಮದ ಕಾರಣದಿಂದಾಗಿ ಅವನಿಗೆ ಯಾವುದೇ ರೀತಿಯಾದಂಥ ಹುಟ್ಟು ಕೂಡ ಇಲ್ಲ. ಆದರೂ ಕೂಡ ಬಹುಧಾ ವಿಜಾಯತೆ, ವಿವಿಧ ರೀತಿಯಿಂದ ಎಲ್ಲ ಜೀವರು ಹುಟ್ಟುವಾಗ ಅವರೊಳಗೆ ಇವನು ಪ್ರವೇಶ ಮಾಡ್ತಾನೆ ಅಂತ ಹೀಗೆ ಶಾಸ್ತ್ರ ಅದನ್ನು ವರ್ಣನೆ ಮಾಡಿದೆ. ಈ ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಒಂದು ವಾರುಣ ಶಾಖಾ ಅನ್ನೋದನ್ನು ಉದ್ಧರಿಸ್ತಾರೆ. ವಿಭು ಪ್ರಭು ಪ್ರಥಮಂ ಮೇಹನಾವತಃ ಸಹ್ಯೇವ ಪ್ರಾಭವತ ವಿವಿಧೋಭವತ ಅಂತ ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಕೊಟ್ಟಿರುವಂಥ ಮಾತದು. ಮೇಹನಾವತಃ ಅಂದರೆ ನಮ್ಮ ಅಭೀಷ್ಟಗಳನ್ನೆಲ್ಲ ಕರೆಯುವವನು, ಯಾವತ್ತೂ ಕೂಡ ನಮಗೆ ಬೇಕಾದ್ದೆಲ್ಲವನ್ನು ಕೂಡ ಕೊಡುವವನು ಈ ಭಗವಂತ. ಅವನೇ ವಿಭುವಾಗಿದ್ದಾನೆ, ಪ್ರಭುವಾಗಿದ್ದಾನೆ ಅಂತ. ವಿವಿಧ ರೀತಿಯಿಂದ ಇರುವವನು ಅನ್ನೋ ಅರ್ಥ ಆ ವಾರುಣ ಶಾಖಾದ ಆ ವೇದವಾಕ್ಯದಿಂದಲೂ ಕೂಡ ನಮಗೆ ತಿಳಿದು ಬರ್ತದೆ. ಮುಂದೆ ಅದರ ಭಾವಾರ್ಥ ನಾವು ನೋಡಬೇಕು. ಭಕ್ತಿವಶನಾದ ಭಗವಂತನೇ, ನಿನ್ನನ್ನು ಭಕ್ತಿಯಿಂದ ಪೂಜಿಸುವ ಸ್ತುತಿಸುವ ಪ್ರಜಾಪತಿಯಾದ ಚತುರ್ಮುಖ ಬ್ರಹ್ಮನಿಗೆ ಹಾಗೆ ಪ್ರಾಣದೇವನಿಗೆ ನೀನು ಎಲ್ಲ ಜ್ಞಾನ, ಭಕ್ತಿ, ವೈರಾಗ್ಯ ಮೊದಲಾದ ಸಂಪತ್ತನ್ನು ಕೊಟ್ಟಿದ್ದಿ. ಆ ಚತುರ್ಮುಖ ಅಲ್ಲದೆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೂಡ ಸರ್ವೋತ್ತಮನಾದಂತಹ ನಿನ್ನ ಪರಿವಾರ ದೇವತೆಗಳಾಗಿರ್ತಾರೆ, ನಿನ್ನ ಅಂಗಭೂತರಾದಂತಹ ದೇವತೆಗಳಾಗಿದ್ದಾರೆ ಅವರು. ಕಾಮಕ್ರೋಧಾದಿ ಶತ್ರುಗಳನ್ನು ಎದುರಿಸಿ ನಾವು ಒಂದು ಯುದ್ಧವನ್ನು ಸಾರಿದ್ದೇವೆ. ಈಗ ಕಾಮಕ್ರೋಧ ಮೊದಲಾದ ದುರ್ಗುಣಗಳ ವಿರುದ್ಧ ಮತ್ತು ಆ ದುರ್ಗುಣಗಳ ಅಭಿಮಾನಿಗಳಾದಂತಹ ದೈತ್ಯರ ವಿರುದ್ಧ ನಾವು ಒಂದು ಯುದ್ಧ ಸಾರಿದ್ದೀವಿ. ಆ ಮಹಾಯುದ್ಧದಲ್ಲಿ ನೀನು ಬಂದರೆ ನಮಗೆ ಜಯ ಆಗ್ತದೆ. ಅದಕ್ಕಾಗಿ ನಮ್ಮ ಈ ದೇಹವೆಂಬ ರಥವನ್ನು ಏರ್ಬಾ. ನೀನಿದ್ರೆ ಈ ಜೀವನವೆಂಬ ರಥದಲ್ಲಿ ನಮಗೆ, ಈ ಜೀವನವೆಂಬ ಯುದ್ಧದಲ್ಲಿ ನಮಗೆ ನಿತ್ಯ ಯಶಸ್ಸು ಸಿಗ್ತದೆ. ಮತ್ತೆ ಆ ರಣ ಅನ್ನೋ ಶಬ್ದಕ್ಕೆ ಯುದ್ಧ ಅಂತ ಅರ್ಥ ಇದೆ, ಹಾಗೆ ಗತಿ ಅಂತನೂ ಕೂಡ ಒಂದು ಅರ್ಥ ಇದೆ ಅಂತ ಬಂದಿತ್ತು. ಅದೊಂದು ಕೋಶವನ್ನು ಕೂಡ ನಾನು ಹಿಂದೆ ತೋರಿಸಿದ್ದೆ. ಆದ್ರಿಂದ ದೊಡ್ಡ ಯುದ್ಧಕ್ಕಾಗಿ ನಮ್ಮ ಬಳಿಗೆ ಬಾ ಅಂತ ಒಂದು ತಾತ್ಪರ್ಯ. ಅದಲ್ಲದೆ ನಮ್ಮ ಜೀವಮಾನಕ್ಕೊಂದು ಗತಿ ತೋರಿಸ್ಬೇಕಾಗಿದೆ. ನೀನು ಇಲ್ಲದೆ ಹೋದ್ರೆ ನಮ್ಮ ಜೀವನಕ್ಕೊಂದು ಗತಿ ಏನು? ದುರ್ದಶೆಯೇ ಆಗಬೇಕಾದಿತ್ತು. ಬೌದ್ಧಿಕವಾಗಿ ಆಗಲಿ ಮತ್ತು ಭೌತಿಕವಾಗಿ ಆಗಲಿ ಒಂದು ಸರಿಯಾದ ಗತಿ, ಸರಿಯಾದ ದಿಕ್ಕು, ದಶೆ ನಾವು ತಿಳಿಯಬೇಕು ಅಂತಂದ್ರೆ ನೀನಿರಬೇಕು. ಹೀಗೆ ರಣ ಅನ್ನೋ ಶಬ್ದಕ್ಕೆ ಆ ಅರ್ಥವು ಕೂಡ ಇರೋದ್ರಿಂದ ಅದನ್ನು ಕೂಡ ನಾವಿಲ್ಲಿ ಗ್ರಹಿಸಬಹುದು. ಹೀಗೆ ಅದರ ಭಾವಾರ್ಥ ಇತ್ಯಾದಿಗಳನ್ನು ನೋಡಿದ್ದೇವೆ. ಇನ್ನು ಇದರ ಕುರಿತಾಗಿ ಅನೇಕ ಉಲ್ಲೇಖಗಳಿವೆ. ವಿಭು ಅನ್ನೋ ಶಬ್ದಕ್ಕೆ ಸಂಬಂಧಪಟ್ಟಂತೆ ಅನೇಕ ಉಲ್ಲೇಖಗಳಿವೆ. ಆ ಬೇರೆ ಬೇರೆ ರೀತಿಯಿಂದ ಭಗವಂತ ಹೇಗೆ ಅನೇಕ ರೂಪಗಳಿಂದ ಉದ್ಭವಿಸ್ತಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಗ್ರಿ ರಾಘವೇಂದ್ರ ಆಚಾರ್ಯರು, ನಮ್ಮ ಗುರುಗಳು, ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನದಲ್ಲಿ ಕೊಟ್ಟಿರುವಂತಹ ಅನೇಕ ಉಲ್ಲೇಖಗಳಿವೆ. ಅದೆಲ್ಲವನ್ನು ಕೂಡ ನಾವು ನಾಳೆ ದಿವಸ ನೋಡೋಣ. ಹಾಗೆ ಶಾಂಕರ ಭಾಷ್ಯ, ಪರಾಶರ ಭಾಷ್ಯ, ಸತ್ಯಸಂಧರ ಭಾಷ್ಯ, ಇದಕ್ಕನುಸಾರವಾಗಿ ವಿಭು ಅನ್ನೋ ಶಬ್ದಕ್ಕೆ ನಾವು ನೋಡುವಂಥ ಅರ್ಥಗಳು, ಅದನ್ನು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನ ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.